ನಮಸ್ಕಾರ. ಬಸವ ನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಈ ಬಯಲನ್ನೇ ಬೆತ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೌದು, ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಚರ್ಚೆ ಶುರು ಮಾಡೋಕ್ ಮುನ್ನ ಗ್ರಾಮೀಣ ಜನರ ಜ್ಞಾನ ವಿಸ್ತರಿಸೋ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ. ಇವತ್ತು ನಾವೊಂದು ಬಹಳ ಮುಖ್ಯವಾದ ನಮ್ಮ ದೈನಂದಿನ ಜೀವನಕ್ಕೆ ಹತ್ತಿರವಾದ ವಿಷಯದ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಲ್ವಾ? ನಿಜ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನವನ್ನ ಅರ್ಥ ಮಾಡ್ಕೊಳ್ಳೋಣ. ಆ ವಚನ ಏನಪ್ಪಾ ಅಂದ್ರೆ, ಓದಿ ಆ ವಚನನ ಒಮ್ಮೆ ಪೂರ್ತಿಯಾಗಿ ಓದಿಬಿಡಿ, ಕೇಳುಗರಿಗೂ ಸ್ಪಷ್ಟವಾಗುತ್ತೆ. ವಚನ ಹೀಗಿದೆ: ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನು ಮತ್ತೇನಾದಡೇನು ತನ್ನ ಮುನ್ನಿನ ರೂಹ ಬಿಡದನ್ನಕ್ಕ ಕೂಡಲ ಸಂಗಮದೇವ ನಿಮ್ಮ ನಂಬಿಯೂ ನಂಬದ ಡಂಬಕರುಗಳಯ್ಯ. ಆಹಾ, ಎಷ್ಟೊಂದು ಆಳವಾದ ಸಾಲುಗಳ ನುಡಿ. ಬಸವಣ್ಣನವರು ಇಲ್ಲಿ ಮನುಷ್ಯನ... ಒಂದು ನಿಮಿಷ, ನನಗಿಲ್ಲೊಂದು ಕುತೂಹಲ ಇದೆ. ಇಲ್ಲಿ ಕಬ್ಬಿನದ ಕೋಡಗ ಅಂದ್ರೆ ಕಬ್ಬಿನದ ಮಂಗ, ಮತ್ತೆ ಆ ಪರುಷಮಣಿ ಬಗ್ಗೆ ಯಾಕೆ ಪ್ರಸ್ತಾಪ ಬಂತು? ಇದು ನಮ್ಮ ಇಂದಿನ ಬದುಕಿಗೆ ಹೇಗೆ ಅನ್ವಯ ಆಗುತ್ತೆ? ಅದೇ ಇದರ ವಿಶೇಷತೆ ನೋಡಿ. ಪರುಷಮಣಿ ಅಂದ್ರೆ ಸ್ಪರ್ಶಮಣಿ ಅಂತ ಹೇಳ್ತೀವಲ್ವಾ, ಅದು ಕಬ್ಬಿಣಕ್ಕೆ ತಾಗಿದ ತಕ್ಷಣ ಆ ಕಬ್ಬಿಣ ಬಂಗಾರ ಆಗುತ್ತೆ ಅನ್ನೋದು ಒಂದು ಹಳೆಯ ಪ್ರತೀತಿ. ಓಹೋ, ಅಂದ್ರೆ ಕಬ್ಬಿನದ ಮಂಗ ಬಂಗಾರದ ಮಂಗ ಆಗುತ್ತೆ ಅಂತ. ಕರೆಕ್ಟ್, ಬಂಗಾರ ಆಗುತ್ತೆ. ಆದ್ರೆ ಬಸವಣ್ಣನವರು ಕೇಳ್ತಿರೋದೇನಂದ್ರೆ, ಅದು ಬಂಗಾರ ಆದ್ರೂ ಕೂಡ ಅದರ ಆಕಾರ ಅಂದ್ರೆ ಆ ಮಂಗನ ರೂಪ ಅಥವಾ ರೂಹ್ ಇದೆಯಲ್ಲ, ಅದು ಬದಲಾಗುತ್ತಾ ಅಂತ. ಖಂಡಿತ ಇಲ್ಲ, ಆಕಾರ ಹಾಗೇ ಇರುತ್ತೆ, ಬರೀ ಹೊರಗಡೆ ಹೊಳಪು ಬರುತ್ತೆ. ಅದೇ ನೋಡಿ ಅಸಲಿ ಮರ್ಮ. ಸಮಾಜದಲ್ಲಿ ನಾವು ಬರೀ ಆ ಬಂಗಾರದ ಹೊಳಪಿಗೆ ಅಂದ್ರೆ ವ್ಯಕ್ತಿಯ ಹೊರಗಿನ ಆಡಂಬರಕ್ಕೆ, ಸಂಪತ್ತಿಗೆ ಬೆಲೆ ಕೊಡ್ತೀವಿ. ಆದ್ರೆ ಆ ಮಂಗನ ಸ್ವಭಾವ, ಒಳಗಿನ ಕಪಟತನ, ಅಸೂಯೆ ಹಾಗೆ ಉಳಿದುಕೊಂಡ್ರೆ ಏನ್ ಪ್ರಯೋಜನ? ಇದು ಕೇಳಿದಾಗ ನನಗೆ ನಮ್ಮ ಹಳ್ಳಿ ಕಡೆ ಹೇಳೋ ಒಂದು ಮಾತು ನೆನಪಾಗ್ತಾ ಇದೆ. ಹೌದಾ? ಯಾವುದದು? ಈಗ ಹೊಲ ಉಳುವ ಎತ್ತಿನ ಕೊರಳಿಗೆ ಎಷ್ಟೇ ಬಂಗಾರದ ಗೆಜ್ಜೆ ಕಟ್ಟಿದ್ರೂ ಅದರ ಹುಟ್ಟುಗುಣ ಬದಲಾಗುತ್ತಾ? ಇಲ್ಲ, ಖಂಡಿತ ಬದಲಾಗಲ್ಲ. ಹಾಗೆ ಕಹಿ ಬೇವಿನ ಮರಕ್ಕೆ ದಿನ ಹಾಲು ಎರೆದು ಬೆಳೆಸಿದ್ರೂ ಅದರ ಕಹಿ ಗುಣ ಹೋಗಲ್ಲ, ಅಕ್ಷರಶಃ. ಹೌದು, ನೀವು ಹೇಳಿದ ಉದಾಹರಣೆ ಈ ವಚನಕ್ಕೆ ಸರಿಯಾಗಿ ಹೊಂದುತ್ತೆ. ಮನುಷ್ಯ ಹೊರಗಡೆಯಿಂದ ಎಷ್ಟೇ ಬದಲಾದಂತೆ ಕಂಡ್ರೂ, ದೊಡ್ಡ ಭಕ್ತಂತರ ನಾಟಕ ಆಡಿದ್ರೂ, ವಚನದಲ್ಲಿ ಬರುವ ಡಂಭಕರು ಅಂದ್ರೆ ಕಪಟಿಗಳು ಅಂತ ಅಲ್ವಾ? ಹೌದು, ಕಪಟಿಗಳು. ಆ ಕಪಟತನ ಒಳಗಡೆ ಇದ್ರೆ, ಅಂದ್ರೆ ಆಂತರಿಕ ಗುಣ ಶುದ್ಧವಾಗದಿದ್ರೆ ಆತನಿಗೆ ಯಾವ ಬೆಲೆಯೂ ಇಲ್ಲ. ಕೇವಲ ಹೊರಗಿನ ವೇಷಭೂಷಣದಿಂದ ದೇವರನ್ನಾಗ್ಲಿ ಸಮಾಜವನ್ನಾಗ್ಲಿ ಮೆಚ್ಚಿಸೋಕೆ ಸಾಧ್ಯ ಇಲ್ಲ. ನಿಜ, ಮಾತು ಬಹಳ ಆಳಕ್ಕೆ ಹೋಗ್ತಾ ಇದೆ. ಈ ಆಸಕ್ತಿದಾಯಕ ಚರ್ಚೆಯ ಮಧ್ಯದಲ್ಲಿ ವೀಕ್ಷಕರಿಗೆ ನನ್ನದೊಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂತಹ ಒಳ್ಳೆಯ ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಅಂದ್ರೆ ನಿಮ್ಮೆಲ್ಲರ ಬೆಂಬಲ ಬಹಳ ಮುಖ್ಯ ಆಗುತ್ತೆ. ಈಗ ಮತ್ತೆ ವಚನದ ಸಂದೇಶದ ಕಡೆ ಬರೋದಾದ್ರೆ, ಬಾಹ್ಯ ಬದಲಾವಣೆಗಿಂತ ಆಂತರಿಕ ಶುದ್ಧಿ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ ಅಲ್ವಾ? ಕರೆಕ್ಟ್. ತೋರಿಕೆಯ ಭಕ್ತಿ ಬರೀ ನಾಟಕ. ಮನುಷ್ಯನಿಗೆ ಬೇಕಾಗಿರೋದು ಒಳಗಿನ ರೂಪಾಂತರ, ಬರೀ ಹೊರಗಿನ ಬಣ್ಣ ಬದಲಾಯಿಸ್ಕೊಳ್ಳೋದಲ್ಲ. ಖಂಡಿತ. ಒಳಗಿನ ಶುದ್ಧಿ ಇಲ್ಲದೆ ಹೊರ ಎಷ್ಟೇ ವೇಷ ಹಾಕಿದ್ರೂ ಅದು ವ್ಯರ್ಥ. ಈ ರೀತಿ ವಚನಗಳ ಅರ್ಥವನ್ನ ಸರಳವಾಗಿ ನಮ್ಮ ಗ್ರಾಮೀಣ ಜನರಿಗೆ ತಲುಪಿಸೋ ಈ ಸತ್ಕಾರ್ಯಕ್ಕೆ ದಾರಿದೀಪವಾಗಿ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಾವು ವಿಶೇಷ ಧನ್ಯವಾದಗಳನ್ನು ಹೇಳಲೇಬೇಕು. ನಿಜವಾಗ್ಲೂ ಅವರ ಈ ನಿರಂತರ ಪ್ರೋತ್ಸಾಹದಿಂದಲೇ ನಾವು ಇಷ್ಟು ಮೌಲ್ಯಯುತವಾದ ವಿಚಾರಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಕ್ಕಾಗ್ತಾ ಇದೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹೌದು. ಕೊನೆಯದಾಗಿ ಒಂದು ವಿಚಾರವನ್ನ ನಾವೆಲ್ಲರೂ ಯೋಚನೆ ಮಾಡಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕೇವಲ ಹೊಳೆಯುವ ಚಿನ್ನದ ಮಂಗನಾಗಿದ್ದೇವಿಯಾ ಅಥವಾ ಒಳಗಿನಿಂದಲೂ ಪ್ರಾಮಾಣಿಕರಾಗಿ ಬದಲಾಗಿದ್ದೇವಿಯಾ? ಆಹಾ, ಇದು ಮನುಷ್ಯ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊಳ್ಬೇಕಾದ ವಿಚಾರ. ಹೌದು. ಈ ಆಳವಾದ ಪ್ರಶ್ನೆಯನ್ನ ಕೇಳುಗರೆ ಸ್ವಯಂ ವಿಮರ್ಶೆ ಮಾಡಿಕೊಳ್ಳಿ ಅಂತ ಬಿಡ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಖಂಡಿತ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಶರಣು.